ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕೋಲ್ಕತ್ತಾದಲ್ಲಿ ಮೆಟ್ರೋ ನೋಡಕ್ ಬಂದಿದ್ದೆ ಅಂತ. मैं बचपन में जब पहली बार कोलकाता आया तो एक आकर्षण था, जरा मैं मेट्रो देख. ಪ್ರಾಬ್ಲಮ್ ಏನಂದ್ರೆ ಕೋಲ್ಕತ್ತಾದ ಮೆಟ್ರೋ 1984 ಅಲ್ಲಿ ಶುರುವಾಗಿದ್ದು. ಆ ಟೈಮ್ ಅಲ್ಲಿ ಇವ್ರಿಗೆ 34 ವರ್ಷ. ನೀವೇ ಹೇಳಿ, 34 ವರ್ಷದ ಯಾವ್ದಾದ್ರು ಚಿಕ್ಕ ಹುಡುಗನ್ ನೋಡಿದೀರಾ? ಸೊ ಇದೇ ತರ ವಿಡಿಯೋಸ್ ನಾನು ಡೈಲಿ ತರ್ತಾನೆ ಇರ್ತೀನಿ. ನನ್ನ ಪೇಜ್ ಫಾಲೋ ಮಾಡೋದ್ ಮರಿಬೇಡಿ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಭಿಕ್ಷೆ ಮಾಡ್ಕೊಂಡು ಜೀವನ ನಡೆಸ್ತಿದ್ದೆ ಅಂತ. ಒಂದೊಂದ್ಸಲ 35 ವರ್ಷ ಅಂತ ಹೇಳ್ತಾರೆ, ಒಂದೊಂದ್ಸಲ 40 ವರ್ಷ ಅಂತ ಹೇಳ್ತಾರೆ. करीब 40 साल मैंने भिक्षा मांग करके खाया है. मैं 35 साल तक ಭಿಕ್ಷಾ ಮಾಂಗ್ ಕರ್ಕೆ ಖಾಯಾ. ಇದನ್ ಬಿಡಿ, ಸ್ವಲ್ಪ ಮಾತಾಡೋದ್ರಲ್ಲಿ ತಪ್ಪಾಗಿರ್ಬೋದು. ಇಲ್ಲಿ ಕ್ವಶನ್ ಏನಂದ್ರೆ 2007ರಲ್ಲಿ ಅವರು ಫಸ್ಟ್ ಟೈಮ್ MLA ಆದ್ರು. ಆ ಟೈಮ್ ಅಲ್ಲಿ ಅವ್ರಿಗೆ ಏಜ್ 52 ಇಯರ್ಸ್. ಆದ್ರೆ ಕೆಲವು ವರ್ಷಗಳ ಹಿಂದೆ 90s ಅಲ್ಲೇ ಅದ್ ಹೆಂಗೆ ಗೊತ್ತಿಲ್ಲ, ಅವರು ಫಾರಿನ್ ಟೂರ್ ಗಳನ್ನೆಲ್ಲ ಮಾಡಿದ್ದಾರೆ. ಬೇಕಾದ್ರೆ ಈ ಫೋಟೋ ನೋಡಿ, ಪ್ಯಾರಿಸ್ ಅಲ್ಲಿ ಐಫಿಲ್ ಟವರ್ ಹತ್ರ ತೆಗೆಸ್ಕೊಂಡಿರೋ ಫೋಟೋ. ಅಂಡ್ US ಅಲ್ಲಿ ಇರೋ ವೈಟ್ ಹೌಸ್ ಫೋಟೋ ಕೂಡ ಇದೆ ನೋಡಿ. ಅಮೆರಿಕಾದಲ್ಲಿ, ಲಂಡನ್ ಅಲ್ಲಿ, ಹಾಲಿವುಡ್ ಅಲ್ಲಿ, ಮಲೇಷಿಯಾದಲ್ಲಿ ಎಲ್ಲ ಕಡೆ ಫಾರಿನ್ ಟೂರ್ಸ್ ಮಾಡಿದ್ದಾರೆ. 40 ವರ್ಷ ಭಿಕ್ಷೆ ಎತ್ಕೊಂಡು ಈ ತರ ಎಲ್ಲ ಫಾರಿನ್ ಟೂರ್ಸ್ ಮಾಡಕ್ಕಾಗುತ್ತಾ? ಈ ದೇಶದ ಪ್ರಧಾನಮಂತ್ರಿಯ ತಪ್ಪು ನಡೆಗಳನ್ನ ಗುರುತಿಸಿ ಒಬ್ಬ ಬಾಲಕ ವಿಡಿಯೋ ಮೂಲಕ ಪ್ರಧಾನಮಂತ್ರಿಗಳ ತಪ್ಪುಗಳನ್ನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನಡೆ ಎಷ್ಟು ತಪ್ಪು ದಾರಿಗೆ ಹೋಗ್ತಾ ಇದೆ ಅಂತೇಳಿ ಅರ್ಥ ಆಗುತ್ತಲ್ವಾ? ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಕೆಳಗಡೆ ಕಮೆಂಟ್ ಯಾವ ರೀತಿ ಬರುತ್ತೆ? ಪ್ರಧಾನಮಂತ್ರಿಗಳ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಎಷ್ಟು ಕಮೆಂಟ್ಗಳು ಬರ್ತವೆ? ಅವರ ವಿಡಿಯೋಗಳಿಗೆ, ಅವರ ಟ್ವೀಟ್ಗಳಿಗೆ, ಅವರ ಮೆಸೇಜ್ಗಳಿಗೆ ವ್ಯತಿರಿಕ್ತವಾದಂತಹ ಕಮೆಂಟ್ಗಳು ಬರ್ತಾ ಇದಾವೆ ಅಂತಂದ್ರೆ ನರೇಂದ್ರ ಮೋದಿ ಅವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಆ ಬಾಲಕ ಒಬ್ಬನೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರುವಂತಹ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ಪ್ರಧಾನಮಂತ್ರಿ ಸ್ಥಾನದಲ್ಲಿರುವಂತಹ ನರೇಂದ್ರ ಮೋದಿ ಅವರು ಮಾತ್ರ. ಜಗತ್ತಿನಲ್ಲಿ ವಿಶ್ವಗುರು, ಜಗದ್ಗುರು ಅಂತ ಹೇಳ್ಕೊಂಡು ಏನು ಸೆಲ್ಫ್ ಪ್ರಮೋಷನ್ ಮಾಡ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರುವಂತಹ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ. ಭಾರತ ಮಾತ್ರ ಅಲ್ಲ, ಚೀನಾ ಮೊದಲುಗೊಂಡು ವಿದೇಶಗಳಲ್ಲೂ ಸಹ ನರೇಂದ್ರ ಮೋದಿ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ಆ ಟ್ರೋಲ್ ಆಗ್ತಾ ಇರುವಂತಹ ವಿಡಿಯೋಗಳನ್ನ ಬ್ಲಾಕ್ ಮಾಡಿಸ್ತಾ ಇದ್ದಾರಂತೆ, ಬಂದ್ ಮಾಡಿಸ್ತಾ ಇದ್ದಾರಂತೆ, ಕಾಮಿಡಿ ಪೀಸ್ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲೇನೋ ಬೇಲ್ಪುರಿ ತಿಂದ್ರು ಅಂದ ತಕ್ಷಣನೇ ಅದರ ಏನೋ ಅದನ್ನ ಕಾಮಿಡಿ ಮಾಡಿಕೊಂಡು ಸಾವಿರಾರು ವಿಡಿಯೋಗಳು ಬರ್ತವೆ. ಬೋಟ್ ನಲ್ಲಿ, ಹೂಗ್ಲಿ ನದಿನಲ್ಲಿ ಬೋಟ್ ವಾಯು ವಿಹಾರ ಮಾಡ್ತಾರೆ, ಹಡಗಿನಲ್ಲಿ ಹೋಗೋದನ್ನ ಅದನ್ನು ಟ್ರೋಲ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಒಂದು ರೀತಿಯ ಕಾಮಿಡಿ ಪೀಸ್ ಆಗ್ತಾ ಇದ್ದಾರೆ. ಈಗಲೂ ಸಹ ಆ ಕುರ್ಚಿಯ ವ್ಯಾಮೋಹ ಅವರನ್ನು ಬಿಟ್ಟು ಹೋಗ್ತಾ ಇಲ್ವಲ್ಲ. ಇನ್ನೂ ಸಹ ನಾನು ಈ ಬಿಸಿಲಿನಲ್ಲೂ ಸಹ ನಾನು ಚುನಾವಣಾ ಪ್ರಚಾರ ಮಾಡ್ತೇನೆ, ನಾನು ಸುಳ್ಳುಗಳನ್ನ ಹೇಳ್ತೇನೆ, ಈ ಜನರನ್ನ ಮೋಸ ಮಾಡಿ ನಾನು ಮೂರ್ಖರನ್ನಾಗಿ ಮಾಡಿ ನಾನು ಚುನಾವಣೆಯಲ್ಲಿ ಗೆಲ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಬಿಟ್ಟು ಬಿಡ್ಬೇಕಾಗಿತ್ರಿ. ಈ ದೇಶ ಮುಖ್ಯ ಅಲ್ವಾ? ಬಾಲಕ ಮಾತನಾಡುವಂತಹ ಮಾತುಗಳು ಆಶ್ಚರ್ಯ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಬಾಲಕ ಮಾತನಾಡ್ತಾ ಇದ್ದಾರೆ. ಉತ್ತರ ಭಾರತದಲ್ಲಿ ಅಂತೂ ಒಂಥರ ಕಾಮಿಡಿ ಪೀಸ್ ಆಗೋಗಿದೆ. ನಮ್ಮ ಧ್ರುವ ರಾಠಿ ಅವರು, ಅಭಿಸಾರ್ ಶರ್ಮಾ ಅವರು, ರವೀಶ್ ಅವರು ಎಷ್ಟು ರೀತಿಯಾಗಿ ವಿಡಿಯೋಗಳನ್ನ ಮಾಡ್ತಿದ್ರು ಸಹ ಇದು ಯಾವುದೂ ಕಿವಿಗೆ ಹೋಗೋದಿಲ್ಲ. ಯಾರೋ ಎಲ್ಲೋ ಮಾತನಾಡಿರುವಂತಹ ಮನ್ ಕಿ ಬಾತ್ಗಳಲ್ಲಿ ಇವರು ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಅಂತಂದ್ರೆ ಈ ವಿಚಾರಗಳೆಲ್ಲ ಹೋಗೋದೇ ಇಲ್ವಾ? ಅವರ ತಪ್ಪು ನಡೆಗಳನ್ನ ಅವರಿಗೆ ಹೇಳುವಂಥದ್ದು ಯಾವುದೂ ಕಿವಿಗೆ ಹೋಗೋದಿಲ್ವಾ? ಇಂತಹ ಒಬ್ಬ ಪ್ರಧಾನಮಂತ್ರಿಯನ್ನ ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀವಲ್ಲ. ನಾವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇನ್ನು ರಾಜ್ಯದಲ್ಲಿ ಪ್ರವಾಸ ಮಾಡಿದಂಥವ್ರು ನಾವು. ಏನೋ ಬದಲಾವಣೆ ಆಗ್ಬಿಡುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಜನರ ನೆಮ್ಮದಿಯಿಂದ ಜೀವನ ಮಾಡ್ಬೋದು, UPA 1 and 2 ನಲ್ಲಿ ಆಗಿರುವಂತಹ ತಪ್ಪುಗಳು ತಡಿತಾರೆ ಇವರು ಅಂತ ನಾವು ತಿಳ್ಕೊಂಡ್ರೆ ಇಷ್ಟೊಂದು ಟ್ರೋಲ್ ಆಗ್ಬೇಕಾ? ವಿದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಟ್ರೋಲ್ ಆಗ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸಣ್ಣ ಸಣ್ಣ ಹುಡುಗರು ಟ್ರೋಲ್ ಮಾಡ್ತಾ ಇರುವಂಥದ್ದು, ಹೆಣ್ಣು ಮಕ್ಕಳು ಟ್ರೋಲ್ ಮಾಡ್ತಾ ಇರುವಂಥದ್ದು. ಏನ್ರಿ ಇದು? ಈ ದೇಶದ ಪರಿಸ್ಥಿತಿ ಏನಾಗಿದೆ ಅರ್ಥ ಆಗ್ತಾ ಇಲ್ಲ ನಮಗೆ. ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದೇಶವನ್ನ? ಅಂಧ ಭಕ್ತರನ್ನ ಸೃಷ್ಟಿ ಮಾಡಿಕೊಂಡು ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಅಂಧ ಭಕ್ತರನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲದೇ ಇರುವಂತಹ ವಿಡಿಯೋಗಳನ್ನ ಹಾಕಿ ನೋಡಿ. ಧ್ರುವ ರಾಠಿ ಅವರು ಹೇಳ್ತಾ ಇದ್ದಾರೆ ಅಂಧ ಭಕ್ತರು ಯಾವ್ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ. ಆಪರೇಷನ್ ಕಮಲ, ಇಲ್ಲಿ ಆಪರೇಷನ್ ಕಮಲಗಳನ್ನ MLAಗಳನ್ನ ಖರೀದಿ ಮಾಡುವಂಥದ್ದು, ಸರ್ಕಾರಗಳನ್ನ ಬೀಳಿಸುವಂಥದ್ದು. ಆಮ್ ಆದ್ಮಿ ಪಾರ್ಟಿಯ 10 ಸಂಸದರಲ್ಲಿ 7 ಜನ ಸಂಸದರನ್ನ ಇವರು ಹೈಜಾಕ್ ಮಾಡ್ತಾರೆ, ಅವ್ರ ಹತ್ರ ರಾಜೀನಾಮೆ ಕೊಡಿಸ್ತಾರೆ, ಏನು ಭಾರತೀಯ ಜನತಾ ಪಕ್ಷಕ್ಕೆ ವಿಲೀನಗೊಳಿಸ್ಕೊಳ್ತಾರೆ. ಏನ್ರಿ ಇವೆಲ್ಲಾನು? ಯಾವ ಸಂದೇಶ ಕೊಡ್ತಾ ಇದ್ದಾರೆ ಇವರು?
ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ ಈ ದೇಶವನ್ನ, ರಾಜಕೀಯ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತದ್ದು. ಅಮಿತ್ ಶಾ ಅವರು ತಾನೊಬ್ಬ ಚಾಣಕ್ಯ ಅಂತ ಹೇಳ್ಕೊಂಡು ಈ ರೀತಿ ಚಾಣಕ್ಯತನದ ಆಟ ಆಡ್ಬೇಕಾ ರೀ? ದೇಶ ಮುಖ್ಯ ರೀ, ಇವರೆಲ್ಲ ಮುಖ್ಯ. ಅಮಿತ್ ಶಾ ಮುಖ್ಯ ಅಲ್ಲ, ನರೇಂದ್ರ ಮೋದಿ ಮುಖ್ಯ ಅಲ್ಲ, ದೇಶ ಮುಖ್ಯ. ದೇಶ ಉಳಿಸ್ಬೇಕು ಅಂತಂದ್ರೆ ಭಾರತೀಯರೆಲ್ಲರೂ ದೇಶ ಉಳಿಬೇಕು ಅಂತೇನೆ ಮನಸ್ಸು ಮಾಡಿ ಇವರ ತಪ್ಪುಗಳನ್ನ ಹೇಳಿ ಇವರನ್ನ ಕೆಳಗಡೆ ಇಳಿಸುವಂತಹ ಕೆಲಸ ಮಾಡಿ. ಕೆಳಗಡೆ ಇಳಿಸುವಂತ ಕೆಲಸ ಮಾಡಿದಾಗ ಮಾತ್ರ ಈ ದೇಶ ಉಳಿಯುತ್ತೆ. ಇಲ್ಲದೆ ಹೋದ್ರೆ ಈ ದೇಶ ಇವತ್ತು ನಗೆಪಾಟ್ಲಿಗೆ ಈಡಾಗ್ತಾ ಇದೆಯಲ್ಲ. ಒಬ್ಬ ಪ್ರಜೆ ಒಬ್ಬ ಪ್ರಧಾನಮಂತ್ರಿಯನ್ನ ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಬಾಲ ವೃದ್ಧರಾಗಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಒಬ್ಬ ಹಿರಿಯರು ಹೇಳ್ತಿದ್ರು, ನರೇಂದ್ರ ಮೋದಿ ಅವರೇ ಸಾಕು ನಡಿಯಪ್ಪ ನೀನು ಅಂತೇಳಿ. ಈ ಯುವಕ ಹೇಳ್ತಾ ಇದ್ದಾರೆ, ಬಾಲಕ ಹೇಳ್ತಾ ಇದ್ದಾನೆ, ನರೇಂದ್ರ ಮೋದಿ ಅವರೇ ನೀವು ಮಾಡ್ತಾ ಇರುವುದು ತಪ್ಪು ಅಂತೇಳಿ. ನೋಡಿ, ಇಲ್ಲೇ ಇದೆ. ಅಬಾಲ ವೃದ್ಧರಾಗಿ ಬಾಲಕ ಮತ್ತು ಹಿರಿಯರು ಇಬ್ರು ಹೇಳ್ತಾ ಇದ್ದಾರೆ ನೀವು ಮಾಡ್ತಾ ಇರುವುದು ಸರಿ ಇಲ್ಲ ಅಂತೇಳಿ. ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನೀವು ಮಾಡ್ತಾ ಇರುವುದು ಸರಿ ಇಲ್ಲ ಅಂತೇಳಿ. ಕುರ್ಚಿ ಬಿಡಲ್ವಲ್ಲ ನೀವು? ಕುರ್ಚಿಯ ಆಸೆಗೆ ಏನೆಲ್ಲ ಡ್ರಾಮಾ ಮಾಡಿಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನಾವು ಎಲ್ಲಿದ್ದೀವಿ? ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತಾ? ಇದಕ್ಕೋಸ್ಕರ ಸ್ವತಂತ್ರ ಭಾರತಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಬಲಿದಾನ ಕೊಡಬೇಕಾಗಿತ್ತಾ? ನೋಡಿ, ವಿಚಾರ ಮಾಡಿ. ಅಂಧ ಭಕ್ತರನ್ನ ಸೃಷ್ಟಿ ಮಾಡಿಕೊಂಡು 5,000 ರೂಪಾಯಿ ಏನೋ ಗ್ಯಾಸ್ ಆದರೂ ಪರವಾಗಿಲ್ಲ, 500 ರೂಪಾಯಿ ಲೀಟರ್ ಆದರೂ ಪರವಾಗಿಲ್ಲ, ನಾವು ಓಟ್ ಹಾಕ್ತೀವಿ, ಮೋದಿಗೆ ಓಟ್ ಹಾಕ್ತೀನಿ ಅಂತ ಹೇಳುವಂತಹ ಈ ಕುರುಡು ಭಕ್ತರು, ಅಂಧ ಭಕ್ತರು ಇದಾರಲ್ಲ, ನೀವು ಫಸ್ಟ್ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ದೇಶ ಮೊದಲು ಅಂತೇಳಿ. ವ್ಯಕ್ತಿ ಅಲ್ಲ, ದೇಶ ಮೊದಲು. ಇದನ್ನ ತಿಳ್ಕೊಳ್ಳಿ. ಈ ಬಾಲಕ ಹೇಳ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾನು ಭಿಕ್ಷೆ ಮಾಡ್ಕೊಂಡು ಜೀವನ ನಡೆಸ್ತಿದ್ದೆ ಅಂತ. ಒಂದೊಂದ್ಸಲ 35 ವರ್ಷ ಅಂತ ಹೇಳ್ತಾರೆ, ಒಂದೊಂದ್ಸಲ 40 ವರ್ಷ ಅಂತ ಹೇಳ್ತಾರೆ. करीब 40 साल मैंने भिक्षा मांग करके खाया है. मैं 35 साल तक ಭಿಕ್ಷಾ ಮಾಂಗ್ ಕರ್ಕೆ ಖಾಯಾ. ಇದನ್ ಬಿಡಿ, ಸ್ವಲ್ಪ ಮಾತಾಡೋದ್ರಲ್ಲಿ ತಪ್ಪಾಗಿರ್ಬೋದು. ಇಲ್ಲಿ ಕ್ವಶನ್ ಏನಂದ್ರೆ 2007ರಲ್ಲಿ ಅವರು ಫಸ್ಟ್ ಟೈಮ್ MLA ಆದ್ರು. ಆ ಟೈಮಲ್ಲಿ ಅವ್ರಿಗೆ ಏಜ್ 52 ಇಯರ್ಸ್. ಆದ್ರೆ ಕೆಲವು ವರ್ಷಗಳ ಹಿಂದೆ 90s ಅಲ್ಲೇ ಅದ್ ಹೆಂಗೆ ಗೊತ್ತಿಲ್ಲ ಅವರು ಫಾರಿನ್ ಟೂರ್ ಗಳನ್ನೆಲ್ಲ ಮಾಡಿದ್ದಾರೆ. ಬೇಕಾದ್ರೆ ಈ ಫೋಟೋ ನೋಡಿ, ಪ್ಯಾರಿಸ್ ಅಲ್ಲಿ ಐಫಿಲ್ ಟವರ್ ಹತ್ರ ತೆಗೆಸ್ಕೊಂಡಿರೋ ಫೋಟೋ, ಅಂಡ್ US ಅಲ್ಲಿರೋ ವೈಟ್ ಹೌಸ್ ಫೋಟೋ ಕೂಡ ಇದೆ ನೋಡಿ. ಅಮೆರಿಕಾದಲ್ಲಿ, ಲಂಡನ್ ಅಲ್ಲಿ, ಹಾಲಿವುಡ್ ಅಲ್ಲಿ, ಮಲೇಷಿಯಾದಲ್ಲಿ ಎಲ್ಲ ಕಡೆ ಫಾರಿನ್ ಟೂರ್ಸ್ ಮಾಡಿದ್ದಾರೆ. 40 ವರ್ಷ ಭಿಕ್ಷೆ ಎತ್ಕೊಂಡು ಈ ತರ ಎಲ್ಲ ಫಾರಿನ್ ಟೂರ್ಸ್ ಮಾಡಕ್ಕಾಗುತ್ತೆ? ಏನ್ ಗುರು ಈ ಅಂಧ ಭಕ್ತರ ಕತೆ? 11,000 ಲೀಟರ್ ಹಾಲು ಸುಮಾರು 6 ಲಕ್ಷ ಆಗುತ್ತೆ. ಅದನ್ನ ದೇವ್ರ ಭಕ್ತಿ ಅನ್ಕೊಂಡು ನದಿಗೆ ಸುರಿದ್ರು. 11,000 ಲೀಟರ್ ಗುರು. ಇದರಿಂದ ಆಗೋ ಪರಿಣಾಮ ಏನೋ ಗೊತ್ತಾ? ಮಿಲ್ಕ್ ನ BOD ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ನೀರಲ್ಲಿರೋ ಬ್ಯಾಕ್ಟೀರಿಯಾಗಳಿಗೆ ಒಂದು ಫುಡ್ ತರ. ಆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀರ್ನ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. 11,000 ಲೀಟರ್ ಹಾಲು ಅಂದ್ರೆ ಲಕ್ಷಾಂತರ ಲೀಟರ್ಸ್ ನೀರು ತಮ್ಮ ಆಕ್ಸಿಜನ್ ನ ಕಳ್ಕೊಳ್ಳುತ್ತೆ. ಇದರಿಂದ ಅಲ್ಲಿರೋ ಫಿಶ್ ಗಳೆಲ್ಲ ಸತ್ತೋಗ್ತವೆ. ಒಂದ್ ಕಡೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನೋಡಿ, ಒಂದು ಬಕೆಟ್ ಅಲ್ಲಿ ಫುಲ್ ನೀರಿದೆ, ಅದರಲ್ಲಿ ಬರೀ 1 ಪ್ಯಾಕೆಟ್ ಅಷ್ಟು ಹಾಲ್ನ ಮಿಕ್ಸ್ ಮಾಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾರೆ. ಇಲ್ಲಿ 11,000 ಲೀಟರ್ ವೇಸ್ಟ್. ಅಂಧ ಭಕ್ತಿ ಇನ್ ಇಟ್ ಸ್ಪೀಕ್. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ.